ಸ್ನೇಹಿತರೆ ನಮಸ್ಕಾರ. ಇನ್ನೇನು ಕೆಲವೇ ವಾರಗಳಲ್ಲಿ ತಮಿಳುನಾಡು ಚುನಾವಣೆ ಬರ್ತಾ ಇದೆ. ಪ್ರಾದೇಶಿಕ ಪಕ್ಷಗಳು ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳು ಸಹ ಸೆಣಸಾಟಕ್ಕೆ ಸಜ್ಜಾಗ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಪ್ರಶಸ್ತಿಗಳು ಘೋಷಣೆಯಾಗುವುದು, ಆಯಾ ರಾಜ್ಯಗಳಿಗೆ ಯಾವುದಾದ್ರೂ ಯೋಜನೆಗಳನ್ನು ಒದಗಿಸುವುದು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ. ಈಗ ಅದಕ್ಕೆ ಉದಾಹರಣೆ ಎಂಬಂತೆ ಕಳೆದ ತಿಂಗಳು ಘೋಷಣೆಯಾದ ಪದ್ಮ ಪ್ರಶಸ್ತಿಗಳು ಇರಬಹುದು. ಅದೇ ರೀತಿಯಲ್ಲಿ ಈಗ ಘೋಷಣೆಯಾದ ಜ್ಞಾನಪೀಠ ಪ್ರಶಸ್ತಿಯೂ ಸಹ ಚುನಾವಣೆಯ ಕಾರಣಕ್ಕೆ ಘೋಷಣೆಯಾಗಿದೆ ಎಂಬ ವ್ಯಾಪಕ ಟೀಕೆಗಳು ಸಹ ವ್ಯಕ್ತವಾಗ್ತಿವೆ. ನಿನ್ನೆ ತಾನೇ ತಮಿಳು ಸಾಹಿತಿ, ಗೀತ ರಚನೆಕಾರ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಿರುವುದಾಗಿ ಘೋಷಿಸಲಾಗಿದೆ. ಸುಮಾರು 24 ವರ್ಷಗಳ ಬಳಿಕ ಅಂದರೆ 2002ರ ನಂತರ ತಮಿಳು ಸಾಹಿತ್ಯಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ ದೊರೆತಿದೆ. ಆದರೆ ವೈರಮುತ್ತು ಅವರಿಗೆ ಈ ಪ್ರಶಸ್ತಿ ಕೊಡಮಾಡ್ತಿರುವುದಕ್ಕೆ ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದಾದ್ಯಂತ ವ್ಯಾಪಕ ವಿರೋಧ ಮತ್ತು ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ತಮಿಳು ಸಾಹಿತ್ಯಕ್ಕೆ ಇದು 3ನೇ ಪ್ರಶಸ್ತಿಯಾಗಿದ್ದು 1975ರಲ್ಲಿ ಅಖಿಲನ್ ಮತ್ತು 2002ರಲ್ಲಿ ಜಯಕಾಂತನ್ ನಂತರ ಈಗ ವೈರಮುತ್ತು ಅವರಿಗೆ ಪ್ರಶಸ್ತಿ ದೊರೆತಿದೆ. ವೈರಮುತ್ತು ಅವರು ತಮ್ಮ ಸಾಹಿತ್ಯಕ್ಕಾಗಿ 7 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರ ಜೊತೆಗೆ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿಗಳಿಗೂ ಸಹ ಭಾಜನರಾಗಿದ್ದಾರೆ. 40ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಮತ್ತು 7500ಕ್ಕೂ ಅಧಿಕ ಹಾಡುಗಳನ್ನು ಬರೆದಿದ್ದಾರೆ. ಇದೇ ಸಾಹಿತಿ ಈ ಹಿಂದೆ ವಿವಾದದ ಸುಳಿಯಲ್ಲೂ ಸಹ ಸಿಲುಕಿದ್ರು. ನಿಮಗೆಲ್ಲ ನೆನಪಿರಬಹುದು, ಸಿನಿಮಾ ರಂಗದಲ್ಲಿ ಹೆಚ್ಚು ಸದ್ದು ಮಾಡಿದ ಮೀಟು ಚಳುವಳಿ. ಆ ಸಂದರ್ಭದಲ್ಲಿ ಅನೇಕ ಸಿನಿಮಾ ಕಲಾವಿದರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಗಳು ಮುನ್ನೆಲೆಗೆ ಬಂದಿದ್ವು. ಕಿರುಕುಳದಿಂದ ನೊಂದ ಅನೇಕ ಹೆಣ್ಣುಮಕ್ಕಳು ನೇರವಾಗಿ ಬೀದಿಗೆ ಬಂದು ಇಂಥವರೇ ಕಿರುಕುಳ ನೀಡಿದ್ದು ಎಂದು ಧೈರ್ಯವಾಗಿ ಹೇಳಲು ಶುರು ಮಾಡಿದರು. ನಾವೆಂದುಕೊಂಡಿದ್ದ ಅನೇಕರ ಬಂಡವಾಳ ಅಂದು ಬಯಲಾಗಿತ್ತು. ಅದೇ ಸಂದರ್ಭದಲ್ಲಿ ಈ ಸಾಹಿತಿ ವೈರಮುತ್ತು ವಿರುದ್ಧವೂ ಸಹ ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿಬಂದಿದ್ವು. ಅನುಚಿತ ಸ್ಪರ್ಶ, ಲೈಂಗಿಕ ಸಹಕಾರಕ್ಕೆ ಒತ್ತಾಯ, ವೃತ್ತಿಪರ ಅವಕಾಶಗಳ ಆಮಿಷ ಒಡ್ಡಿ ಕಿರುಕುಳಕ್ಕೆ ಯತ್ನದಂತಹ ಗಂಭೀರ ಆರೋಪಗಳು ಸಹ ವೈರಮುತ್ತು ವಿರುದ್ಧ ಕೇಳಿಬಂದಿದ್ವು. ಇನ್ನು ವೈರಮುತ್ತು ವಿರುದ್ಧ ಸುಮಾರು 17ರಿಂದ 20 ಮಹಿಳೆಯರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದರು ಮತ್ತು ಅನಾಮಧೇಯವಾಗಿ ಅನೇಕರು ದೂರನ್ನು ನೀಡಿದರು. ಅದರಲ್ಲಿ ಪ್ರಮುಖವಾಗಿ ಗಾಯಕಿ ಚಿನ್ಮಯಿ ಶ್ರೀಪಾದ ಅವರು ನೇರವಾಗಿ ಆರೋಪವನ್ನು ಮಾಡಿದರು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಸಮಯದಲ್ಲಿ ವೈರಮುತ್ತು ತಮಗೆ ಕಿರುಕುಳ ನೀಡಲು ಯತ್ನಿಸಿದರು ಎಂದು ಆರೋಪವನ್ನು ಮಾಡಿದರು. ಚಿನ್ಮಯಿ ಅವರು ತೋರಿಸಿದ ಧೈರ್ಯದ ಕಾರಣಕ್ಕೆ ಅನೇಕರು ಧೈರ್ಯ ಮಾಡಿ ಮುಂದೆ ಬಂದು ವೈರಮುತ್ತು ನಡೆಸಿದ ಕಿರುಕುಳದ ಬಗ್ಗೆ ಆರೋಪವನ್ನು ಮಾಡಿದರು. ಮೊದಲು ಚಿನ್ಮಯಿ ಅವರು ತಮ್ಮ ಹೆಸರು ಬಹಿರಂಗಪಡಿಸಿಯೇ ನೇರವಾಗಿ ಆರೋಪ ಮಾಡಿದ ಬಳಿಕ ಗಾಯಕಿ ಭುವನ ಶೇಷನ್, ಸಿಂಧುಜಾ ರಾಜಾರಾಮ್, AR ರೆಹಾನಾ, ಪತ್ರಕರ್ತೆ ಸಂಧ್ಯಾ ಮೆನನ್ ಸೇರಿ ಹಲವರು ತಾವು ವೈರಮುತ್ತುವಿಂದ ಅನುಭವಿಸಿದ ಕಿರುಕುಳದ ಕುರಿತು ಹೇಳಿಕೊಂಡಿದ್ದರು. ಲೈಂಗಿಕ ಕಿರುಕುಳದ ಗಂಭೀರ ಆರೋಪ ಹೊತ್ತಿರುವ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಿರುವುದನ್ನು ಚಿನ್ಮಯಿ ಶ್ರೀಪಾದ ಅವರು ಟೀಕೆಯನ್ನು ಮಾಡಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಅವರು 2018ರಲ್ಲಿ ವಿವಿಧ ವಯಸ್ಸಿನ ಹಲವು ಮಹಿಳೆಯರು ಈತನ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು. ಅಂತಹ ವ್ಯಕ್ತಿಗೆ ಇಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತಮಿಳುನಾಡು CM MK ಸ್ಟಾಲಿನ್, ನಟ ಕಮಲ್ ಹಾಸನ್, ರಜನಿಕಾಂತ್ ಸೇರಿದಂತೆ ಹಲವಾರು ಹಿರಿಯ ನಟರು ವೈರಮುತ್ತುಗೆ ಅಭಿನಂದನೆಯನ್ನು ಸಲ್ಲಿಸಿರುವುದನ್ನು ಖಂಡಿಸಿರುವ ಚಿನ್ಮಯಿ ಅವರು, ಪುರುಷರು ಯಾವಾಗಲೂ ತಮ್ಮ ಸಹೋದರರು, ಮಾವಂದಿರು, ತಂದೆಯಂದಿರು ಹಾಗೂ ಮಾರ್ಗದರ್ಶಕರ ಪರ ನಿಲ್ತಾರೆ. ಮಹಿಳೆಯರು ಕಿರುಕುಳ ಎದುರಿಸಿದ್ರೂ ಅದರ ಬಗ್ಗೆ ಯಾರಿಗೂ ಕಾಳಜಿಯೇ ಇಲ್ಲ. ಪುರುಷರು ಮಹಿಳೆಯರ ಪರ ನಿಲ್ಲುವುದೇ ಇಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಹಲವಾರು ನೆಟ್ಟಿಗರು ಕೂಡ ವೈರಮುತ್ತುಗೆ ಪ್ರಶಸ್ತಿ ನೀಡಿರುವುದನ್ನು ಟೀಕೆ ಮಾಡಿದ್ದಾರೆ. ವೈರಮುತ್ತು ತನ್ನ ರಾಜಕೀಯ ಪ್ರಭಾವ ಬಳಸಿಕೊಂಡು ರಜನಿಕಾಂತ್ ಅವರಂತಹ ದೊಡ್ಡ ದೊಡ್ಡ ನಟರ ಬೆಂಬಲದಿಂದ ಈ ತನಕ ಅಬ್ಬರಿಸ್ತಲೇ ಇದ್ದಾನೆ. ಈತ ಅಪ್ಪಟ ಪಿತೃಪ್ರಧಾನ ವ್ಯವಸ್ಥೆಯ ನೀಚ ಗಂಡಸು ಎಂದು ಅರುಣ್ ಜೋಳದಕೂಡ್ಲಿಗೆ ಅವರು ಟೀಕೆ ಮಾಡಿದ್ದಾರೆ. ಅರುಣ್ ಜೋಳದಕೂಡ್ಲಿಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಈತ ಒಳ್ಳೆಯ ಕವಿ ಇರ್ಬೋದು, ಆದರೆ ಈತ ಒಳ್ಳೆಯ ಮನುಷ್ಯನಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ಗೌರವವಿಲ್ಲದ, ಮಹಿಳೆಯರ ಜೊತೆ ಘನತೆಯಿಂದ ನಡೆದುಕೊಳ್ಳದ ಈತ ಒಬ್ಬ ಹೆಣ್ಣು ಬಾಕ ಎಂದು ಕಿಡಿಕಾರಿದ್ದಾರೆ. ಇನ್ನು ಬರಹಗಾರ್ತಿ ಮತ್ತು ಅನುವಾದಕಿ ಸುಚಿತ್ರಾ ಈ ಆಯ್ಕೆ ಸ್ವಾಗತಾರ್ಹವಲ್ಲ ಎಂದು ಟೀಕೆ ಮಾಡಿದ್ದಾರೆ. ಜ್ಞಾನಪೀಠಕ್ಕೆ ಬೇರೆ ಭಾಷೆಗಳಲ್ಲಿ ಘನತೆ ಇರುವವರನ್ನ ಆಯ್ಕೆ ಮಾಡಿರಬಹುದು, ಆದರೆ ತಮಿಳಿನಲ್ಲಿ ಹಾಗಾಗಿಲ್ಲ. ಜಯಕಾಂತನ್ ಹೊರತುಪಡಿಸಿದರೆ ಉಳಿದೆಲ್ಲವೂ ಕಳಪೆ ಆಯ್ಕೆ. ವೈರಮುತ್ತುಗೆ ಬಂದ ಪ್ರಶಸ್ತಿಯೂ ಕೂಡ ಲಾಬಿಯಿಂದ ಬಂದಿರಬಹುದು ಎಂದು ಟೀಕೆಯನ್ನು ಮಾಡಿದ್ದಾರೆ. ಇನ್ನು ಕೋಲಾರ ಸಿದ್ದಬಸವಯ್ಯ ಎಂಬುವರು, ಈತ ಚಿನ್ಮಯಿ ಎಂಬ ಚಿತ್ರರಂಗದ ಹೆಣ್ಣು ಮಗಳಿಗೆ ಕೊಟ್ಟ, ಈಗಲೂ ಪರೋಕ್ಷವಾಗಿ ಕೊಡುತ್ತಿರುವ ಕಾಟ ಅಷ್ಟಿಷ್ಟಲ್ಲ. ಆತನ ಸಾಹಿತ್ಯದ ಬಗ್ಗೆ ನನ್ನ ಜ್ಞಾನ ಪರಿಮಿತವಾದದ್ದು. ಸಾಮಾನ್ಯವಾಗಿ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಗಟ್ಟಿ ಬರಹಗಾರರನ್ನೇ ಆಯ್ಕೆ ಮಾಡ್ತಾರೆಂದುಕೊಳ್ಳೋಣ, ಅಭಿನಂದಿಸೋಣ. ವ್ಯಕ್ತಿಯೋರ್ವನು ಯಾವುದೇ ಕ್ಷೇತ್ರದಲ್ಲಿ ಪ್ರಸಿದ್ಧನಾದಾಗ ಇಡೀ ಸಮಾಜ ಆತನೆಡೆಗೆ, ಆಕೆಯೆಡೆಗೆ ಹೆಚ್ಚಿನ ಗೌರವ, ಹೆಮ್ಮೆಯಿಂದ ನೋಡುತ್ತದೆ, ತಮ್ಮ ಮಾಡೆಲ್ ಆಗಿ ಅಂಗೀಕರಿಸುತ್ತದೆ. ಅಂತಹ ವ್ಯಕ್ತಿಗಳು ತಮ್ಮ ನಡೆನುಡಿಗಳಲ್ಲಿ ಮೇಲ್ಪಟ್ಟದಲ್ಲಿರಬೇಕೆಂದು ಜನ ಭಾವಿಸಿದರೆ ಖಂಡಿತವಾಗಿಯೂ ಅದು ಅಸಹಜವಲ್ಲ. ವೈರಮುತ್ತು ಅಥವಾ ಮತ್ತೊಬ್ಬರು ಎಲ್ಲರಿಗೂ ಇದು ಅನ್ವಯವಾಗಬೇಕಾದ ಅಂಶ ಎಂದಿದ್ದಾರೆ.
ವೈರಮುತ್ತು ಅವರಿಗೆ 2021ರಲ್ಲಿ ಕೇರಳದ ONV ಕುರುಪ್ ಸಾಹಿತ್ಯ ಪ್ರಶಸ್ತಿ ನೀಡಲಾಗಿತ್ತು. ಆದರೆ ಮೀಟು ಆರೋಪಗಳಿಂದಾಗಿ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಈ ಪ್ರಶಸ್ತಿಯನ್ನು ಹಿಂದಿರುಗಿಸಿದರು. ಈಗ ಜ್ಞಾನಪೀಠ ಪ್ರಶಸ್ತಿ ಘೋಷಣೆಯು ಮೀಟು ಆರೋಪಗಳನ್ನು ಮತ್ತೆ ಮುನ್ನೆಲೆಗೆ ತಂದಿದೆ. ಸದ್ಯ ಕೆಲವೇ ವಾರಗಳಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯೂ ಸಹ ನಡೆಯಲಿದೆ. ಇಂತಹ ಸಂದರ್ಭದಲ್ಲಿ ಜ್ಞಾನಪೀಠ ಟ್ರಸ್ಟ್ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಘೋಷಿಸಿರುವುದು ಬಿಜೆಪಿಯ ಚುನಾವಣಾ ತಂತ್ರದ ಭಾಗವೆಂದು ಸಹ ಹೇಳಲಾಗ್ತಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.